वक्त्रम् ಶ್ರೀ ಕ್ಷೇತ್ರ ಅರಿಹಂತಗಿರಿಗೆ ಬೆಂಗಳೂರಿನಿಂದ ಸುಮಾರು 360 ಕಿಲೋಮೀಟರ್, ಹುಬ್ಬಳ್ಳಿಯಿಂದ ಸುಮಾರು 680 ಕಿಲೋಮೀಟರ್, ಬೆಳಗಾವಿಯಿಂದ 780 ಕಿಲೋಮೀಟರ್, ಅಥಣಿಯಿಂದ 900 ಕಿಲೋಮೀಟರ್, ಮಂಗಳೂರಿನಿಂದ ಸರಿಸುಮಾರು 850 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರವನ್ನ ದರ್ಶನ ಮಾಡಲು ವರ್ಷಕ್ಕೊಮ್ಮೆ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸುತ್ತಾರೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಿಂದ ವರ್ಷಂಪ್ರತಿ 50 ರಿಂದ 100 ಜನ ಭಕ್ತರು ತಂಡವನ್ನ ಕಟ್ಟಿಕೊಂಡು ಬಂದು ಪುಣ್ಯಕ್ಷೇತ್ರದ ದರ್ಶನ ಪಡೆದು ಪುನೀತರಾಗ್ತಾರೆ. ತಮಿಳುನಾಡಿನ ತಿರುವಣ್ಣಾಮಲೈ ಜಿಲ್ಲೆಯ ಪೋಲೂರು ತಾಲೂಕಿಗೆ ಸೇರಿದ ತಿರುಮಲೈ ಗ್ರಾಮದಲ್ಲಿರುವ ಬೆಟ್ಟವೇ ಅರಹಂತಗಿರಿ ಕ್ಷೇತ್ರ. ಇದಕ್ಕೆ ತಿರುಮಲೈ ಕ್ಷೇತ್ರವೆಂದೂ ಕರೆಯುವುದುಂಟು. ಈ ಕ್ಷೇತ್ರದ ಇತಿಹಾಸ ಕ್ರಿಸ್ತಪೂರ್ವ ಸುಮಾರು 3ನೇ ಶತಮಾನದಿಂದ ಆರಂಭಗೊಳ್ಳುವುದು. ಅಂತಿಮ ಶ್ರುತಕೇವಲಿ ಭದ್ರಬಾಹುಗಳು 12,000 ಮುನಿ ಸಂಘಗಳೊಡನೆ ದಕ್ಷಿಣಕ್ಕೆ ಬಂದು ಕಳ್ಬಪುವಿ ಶ್ರವಣಬೆಳಗೊಳದಲ್ಲಿ ನೆಲೆ ನಿಂತರು. ಅವರೊಡನೆ ಬಂದ ಮುನಿಸಂಘ ದಕ್ಷಿಣದ ಕಡೆಗೆ ವಿಹಾರ ಕೈಗೊಂಡ ಸಂದರ್ಭದಲ್ಲಿ ಅರಹಂತಗಿರಿಯ ಬೆಟ್ಟದ ಮೇಲೆ ವಾಸ ಮಾಡಿದ ಉಲ್ಲೇಖ ದೊರೆಯುವುದು. ಶತಮಾನದ ಪೂರ್ವದಲ್ಲಿಯೇ ಜೈನ ಸಂಘಗಳು ತಮಿಳುನಾಡಿಗೆ ಬಂದಿದ್ದು ಆ ಪ್ರದೇಶದಲ್ಲಿ ಜೈನ ಧರ್ಮದ ದಟ್ಟ ಪ್ರಭಾವನೆ ಮಾಡಿದವು. ಜನ ಅಧಿಕ ಸಂಖ್ಯೆಯಲ್ಲಿ ಅದರ ಅನುಯಾಯಿಗಳಾಗಿರಬಹುದಾಗಿದೆ. ಈ ಸಮಯದಲ್ಲಿ ಅನೇಕ ಮುನಿಗಳು ಈ ಅರಹಂತಗಿರಿಯಲ್ಲಿ ಸಮಾಧಿ ಸಾಧಿಸಿ ಮೋಕ್ಷಗಾಮಿಗಳಾದರು. ಇದರಿಂದ ಅರಹಂತಗಿರಿ ಆಗಿನಿಂದಲೇ ಸಿದ್ಧಕ್ಷೇತ್ರವೆಂದು ಪ್ರಸಿದ್ಧಿ ಪಡೆಯಿತು. ಇದು ಚಿಕ್ಕ ಬೆಟ್ಟವಾಗಿದ್ದು ಇದರ ಮೇಲೆ 1008 ಭಗವಾನ್ ಶ್ರೀ ನೇಮಿನಾಥ ತೀರ್ಥಂಕರರ 18 ಅಡಿ ಎತ್ತರದ ಕಾಯೋತ್ಸರ್ಗ ಜಿನಬಿಂಬವಿದೆ. ಮುನಿಗಳ ವಾಸ್ತವ್ಯದ ಸಲುವಾಗಿ ಪ್ರಾದೇಶಿಕ ಜೈನ ಶ್ರಾವಕ ಸಮುದಾಯ ಆಳರಸರ ಸಹಾಯದಿಂದ ಮಂದಿರ ಮಠಗಳನ್ನು ಕಟ್ಟಿಸಿದರು. ನಂತರದಲ್ಲಿ ಇದು ಸಂಸ್ಥಾನ ಮಠವಾಗಿ ಮೂರ್ತರೂಪ ಪಡೆದಿರಬಹುದಾಗಿದೆ. ಶ್ರುತಕೇವಲಿಗಳ ಕಾಲದಲ್ಲಿ ಮುನಿಗಳು ಪುರವಾಸ ಮಾಡುತ್ತಿರಲಿಲ್ಲ. ಆಹಾರಕ್ಕೆ ಮಾತ್ರ ಪುರ ಪಟ್ಟಣಗಳ ಕಡೆಗೆ ಹೋಗಿ ಬರುವ ಪದ್ಧತಿ ಇತ್ತು. ವರ್ಷಾಕಾಲದಲ್ಲಿ ಧರ್ಮಾಚರಣೆಯ ದೃಷ್ಟಿಯಿಂದ ವಾಸ್ತವ್ಯದ ಅನಿವಾರ್ಯತೆ ಬಂದೊದಗಿ ಮಠಗಳ ನಿರ್ಮಾಣವಾಗಿರುವ ಸಾಧ್ಯತೆ ಇದೆ. ಕೆಲ ಕಾಲದವರೆಗೆ ವ್ಯವಸ್ಥಾಪಕರ ಸುಪರ್ದಿಯಲ್ಲಿ ಮಠಗಳು ನಡೆದು ಬಂದು ತದನಂತರದಲ್ಲಿ ನಿರ್ದಿಷ್ಟ ತ್ಯಾಗಿಗಳು ಅದರ ನೇತೃತ್ವ ವಹಿಸಿಕೊಂಡಿರಬಹುದಾಗಿದೆ. ದಕ್ಷಿಣ ಭಾರತದ ಇತರೆ ಮಠಗಳಂತೆ ಇಲ್ಲಿಯೂ ಕ್ರಿಸ್ತಶಕ 3-4ನೇ ಶತಮಾನದ ಹೊತ್ತಿಗೆ ಶ್ರೀಮಠ ಸ್ವತಂತ್ರ ಅಸ್ತಿತ್ವ ಪಡೆದುಕೊಂಡು ಸಂಸ್ಥಾನದ ರೂಪ ಧರಿಸಿಕೊಂಡಿರಬಹುದಾಗಿದೆ. ಜೈ ಜಿನೇಂದ್ರ. ಶ್ರೀ ಕ್ಷೇತ್ರ ಅರಿಹಂತಗಿರಿ ಇದು ತಮಿಳುನಾಡಿನ ತಿರುವಣ್ಣಾಮಲೈ ಜಿಲ್ಲೆಯ ತಿರುಮಲೆ ಎಂಬ ಒಂದು ಪುಟ್ಟ ಗ್ರಾಮವಾಗಿದೆ. ಈ ಕ್ಷೇತ್ರದ ಇತಿಹಾಸವನ್ನ ನಾವು 2-3ನೇ ಶತಮಾನದಿಂದ ಕಾಣಬಹುದು. ಏಕೆಂದರೆ ಅಂತಿಮ ಶ್ರುತಕೇವಲಿಗಳಾದಂತಹ ಭದ್ರಬಾಹು ಆಚಾರ್ಯರು ಉತ್ತರದಿಂದ ದಕ್ಷಿಣದಕ್ಕೆ ವಿಹಾರವನ್ನ ಕೈಗೊಂಡಂತಹ ಸಮಯದಲ್ಲಿ ಅವರೊಡನಿದ್ದಂತಹ ಅನೇಕ ಮುನಿ ಸಂಘಗಳು ಕಳ್ವಪ್ಪಿನಲ್ಲಿ ಉಳಿಯದೆ ದಕ್ಷಿಣದತ್ತ ಪಯಣವನ್ನ ಬೆಳೆಸಿ ಈ ಅರಹಂತಗಿರಿ ಕ್ಷೇತ್ರಕ್ಕೆ ಬಂದು ತಮ್ಮ ಧ್ಯಾನ ಸಿದ್ಧಿಯನ್ನ ಕೈಗೊಂಡರು ಎಂಬುದು ಒಂದು ಐತಿಹ್ಯವಾಗಿದೆ. ಇಂತಹ ಅರಹಂತಗಿರಿ ಕ್ಷೇತ್ರವು ಒಂದು ಚಿಕ್ಕ ಬೆಟ್ಟವನ್ನ ಹೊಂದಿದ್ದು ಅಲ್ಲಿ ಸುಮಾರು 18 ಅಡಿಯ ಕಾಯೋತ್ಸರ್ಗವಾದಂತಹ ಭಗವಾನ್ ನೇಮಿನಾಥರ ಮೂರ್ತಿ ಸುಂದರವಾಗಿರುವುದನ್ನು ನಾವು ಕಾಣಬಹುದು. ಇದರ ಜೊತೆಗೆ ಅಲ್ಲಿ ಅನೇಕ ಮುನಿಗಳ ಪಾದುಕೆಗಳ ಕೆತ್ತನೆಯನ್ನು ನಾವು ಕಾಣಬಹುದು. ಇಂತಹ ಇತಿಹಾಸವಿರುವಂತಹ ಅರಹಂತಗಿರಿ ಕ್ಷೇತ್ರವು ಸುಮಾರು 7-8ನೇ ಶತಮಾನದಲ್ಲಿ ಶ್ರೀ ಕ್ಷೇತ್ರ ಸೋಂದಾದ ಒಂದು ಸ್ಥಾಪಕರಾದಂತಹ ಅಕಲಂಕ ಆಚಾರ್ಯ ಭಟ್ಟಾರಕರು ಈ ಅರಹಂತಗಿರಿ ಕ್ಷೇತ್ರದಲ್ಲೂ ಸಹ ಒಂದು ಮಠವನ್ನ ಸ್ಥಾಪನೆ ಮಾಡಿ ಅಲ್ಲಿ ಒಂದು ಗುರುಕುಲವನ್ನ ನಡೆಸುತ್ತಿದ್ದರು ಎಂಬ ಐತಿಹ್ಯವನ್ನು ನಾವು ಕಾಣಬಹುದು. ಆ ನಂತರ ಇಲ್ಲಿನ ಮಠ ಬಸದಿಗಳು ಕಾಲಕಾಲಕ್ಕೆ ಅಂದಿನ ಕಾಲದ ಅರಸರುಗಳ ಕಾಲದಲ್ಲಿ ಜೀರ್ಣೋದ್ಧಾರವನ್ನ ಹೊಂದಿ ಆ ನಂತರ ರಾಜೇಂದ್ರ ಚೋಳನ ತಂಗಿಯಾದಂತಹ ವಿಮಲಾದಿತ್ಯನ ಪತ್ನಿ ಕುಂದವಾಯಿ ಎಂಬುವಳು ಸಹ ಇಲ್ಲಿ ಒಂದು ಜಿನ ಬಸದಿಯನ್ನ ಕಟ್ಟಿಸಿದಳು ಎಂಬ ಐತಿಹ್ಯವನ್ನು ನಾವು ಕಾಣಬಹುದು. ಹೀಗೆ ಈ ಅರಹಂತಗಿರಿ ಕ್ಷೇತ್ರವು ಅನೇಕ ಮುನಿಗಳಿಗೆ ಒಂದು ಸಾಧನಾ ಕ್ಷೇತ್ರವಾಗಿ ಇದ್ದಿದ್ದನ್ನ ಕಾಣಬಹುದು. ದೇವಾದಿನಾಥ ಜಿನಪ ವೃಷಭ ದಿವ್ಯ ಶಾಂತ ರೂಪ ಶಾಂತಿ ನೀಡು ಜಿನಪ ಮೋಕ್ಷ ಭೂಪ ಜ್ಞಾನ ದೀಪ ತೋರೈ ಬೀರೈ ನೀನೇ ಕೃಪಾ.
ಗಣಧರ ಪ್ರಥಮ ಪ್ರಭುವರ ನಮಿತ ಗಣಧರ ಅಜರಾಮರ ಕರುಣಾಕರ ದೇವಾದಿನಾಥ ಜಿನಪ ವೃಷಭ ದಿವ್ಯ ಶಾಂತ ರೂಪ ಶಾಂತಿ ನೀಡು ಜಿನಪ ಮೋಕ್ಷ ಭೂಪ ಜ್ಞಾನ ದೀಪ ತೋರೈ ಬೀರೈ ನೀನೇ ಕೃಪಾ ಶುಭವದು ತೀರಿದೆ ಅಶುಭವು ಏರಿದೆ ತಳಮಳ ಮೀರಿದೆ ಮೋಹದಿ ಬರಿದೆ ಶುಭವದು ತೀರಿದೆ ಅಶುಭವು ಏರಿದೆ ತಳಮಳ ಮೀರಿದೆ ಮೋಹದಿ ಬರಿದೆ ಪ್ರಾಚೀನ ಐತಿಹಾಸಿಕ ಹಿನ್ನೆಲೆ ಇರುವ ಅರಹಂತಗಿರಿ ಕ್ಷೇತ್ರದಲ್ಲಿ ಕಾಲಕಾಲಕ್ಕೆ ಅನೇಕ ಮುನಿಗಳು ವಿಹಾರ ಮಾಡಿರೋದೂ ಇದೆ. ಬೆಟ್ಟದ ಮೇಲೆ ಹಲವಾರು ಚರಣ ಗುರುತುಗಳನ್ನು ಕಲ್ಲಿನಲ್ಲಿ ಕೆತ್ತಲಾಗಿದೆ ಹಾಗೂ ಬೆಟ್ಟದ ಬುಡದಲ್ಲಿ ಮುನಿಗಳು ಧ್ಯಾನ ಮಾಡುತ್ತಿದ್ದ ಅನೇಕ ಗುಹೆಗಳಿವೆ. ಈ ಗುಹೆಗಳಲ್ಲಿ ಭಗವಾನ್ ಶ್ರೀ ಬಾಹುಬಲಿ, 1008 ಭಗವಾನ್ ಶ್ರೀ ನೇಮಿನಾಥ ತೀರ್ಥಂಕರರು, 1008 ಭಗವಾನ್ ಶ್ರೀ ಪಾರ್ಶ್ವನಾಥ ತೀರ್ಥಂಕರರು ಹಾಗೂ ಕೂಷ್ಮಾಂಡಿನಿ ಯಕ್ಷಿಯ ಮೂರ್ತಿಗಳಿವೆ. ಇಲ್ಲಿರುವ ಗುಹೆಯೊಂದರಲ್ಲಿ ಗದ್ಯ ಚಿಂತಾಮಣಿಯ ಕತ್ರು ಮುನಿ ವಾವಿಭ ಸಿಂಹರು ಸಮಾಧಿ ಸಾಧಿಸಿದ ಉಲ್ಲೇಖವಿದೆ. ಈ ಗುಹೆಯ ಪಕ್ಕದಲ್ಲಿ ಮಂದಿರದ ಹೊರಗಡೆ 1008 ಭಗವಾನ್ ಶ್ರೀ ಆದಿನಾಥ ತೀರ್ಥಂಕರರ ಪ್ರತಿಮೆ ಇದೆ. 1008 ಭಗವಾನ್ ಶ್ರೀ ನೇಮಿನಾಥ ತೀರ್ಥಂಕರರ ಬಸದಿಯ ಪಕ್ಕದಲ್ಲಿಯ ಮಂದಿರದಲ್ಲಿ 1008 ಭಗವಾನ್ ಶ್ರೀ ಮಹಾವೀರ ತೀರ್ಥಂಕರರ ಮಣ್ಣಿನ ಮೂರ್ತಿ ಇದೆ. ಈ ಪ್ರದೇಶ ರಾಜೇಂದ್ರ ಚೋಳನ ಆಳ್ವಿಕೆಯಲ್ಲಿದ್ದಾಗ ಚೋಳ ಮಹಾರಾಜನ ತಂಗಿ ಚಾಲುಕ್ಯ ವಿಮಲಾದಿತ್ಯ ಪತ್ನಿ ಕುಂದವ್ವಾಯಿ ಎಂಬಾಕೆ ಇಲ್ಲಿಯ ಜಿನಾಲಯ ಕಟ್ಟಿಸಿದ ಉಲ್ಲೇಖ ಕ್ಷೇತ್ರದ ಶಾಸನಗಳಿಂದ ತಿಳಿದುಬರುವುದು. ರಾಷ್ಟ್ರಕೂಟರ ಆಳ್ವಿಕೆಯ ಕ್ರಿಸ್ತಶಕ 720-80 ಕಾಲದಲ್ಲಿ ಸೋಂದೆಯಲ್ಲಿ ಶ್ರೀಮಠ ಸ್ಥಾಪಿಸಿದ ಆಚಾರ್ಯ ಅಕಲಂಕರೆ ಅರಹಂತಗಿರಿಯಲ್ಲಿ ಮಠ ಸ್ಥಾಪಿಸಿ ಗುರುಕುಲ ನಡೆಸುತ್ತಿದ್ರು ಅಂತ ಹೇಳಲಾಗುವುದು. ಆದರೆ 8ನೇ ಶತಮಾನಕ್ಕಾಗಲೇ ಸುಸ್ಥಿತಿಯ ಸ್ವರೂಪ ಪಡೆದುಕೊಂಡಿದ್ದ ಶ್ರೀಮಠದಲ್ಲಿ ಆಚಾರ್ಯ ಅಕಲಂಕರು ಧರ್ಮ ಪ್ರಭಾವನೆಗಾಗಿ ಗುರುಕುಲ ನಡೆಸಿರಬಹುದಾದ ಸಾಧ್ಯತೆ ಇದೆ. ಕ್ರಿಸ್ತಶಕ 7-8ನೇ ಶತಮಾನದಿಂದ ಇತ್ತ ಗಂಗಾ, ಪಲ್ಲವ, ಚೋಳಾದಿ ರಾಜಮನೆತನಗಳ ಆಳ್ವಿಕೆಯ ಸಮಯದಲ್ಲಿ ಅರಸು ಮನೆತನದ ದೊರೆಗಳು ಅಧಿಕಾರಿ ಹಾಗೂ ಶ್ರೇಷ್ಠಿ ವರ್ಗದವರಿಂದ ದಾನ ದತ್ತಿ ಸ್ವೀಕರಿಸುತ್ತಾ ಬೆಳೆದು ಬಂದಿತು. ತರುವಾಯ ರಾಜಮನೆತನಗಳ ಏರಿಳಿತದ ಪರಿಣಾಮದಿಂದಾಗಿ ಪ್ರತಿಕೂಲ ಪರಿಸ್ಥಿತಿಗಳನ್ನೆದುರಿಸಿ ಅಳಿವು ಉಳಿವಿನ ಸ್ಥಿತಿಯಲ್ಲಿ ಅಸ್ತಿತ್ವ ಮಾತ್ರ ಉಳಿಸಿಕೊಂಡು ಬಂದು ವಿಜಯನಗರದ ಪತನದಿಂದಾಗಿ ಕಣ್ಮರೆಯಾಗುವ ಮಟ್ಟಿಗೆ ಅವನತಿ ಹೊಂದಿರಬಹುದಾಗಿದೆ. ದೇವಗಣ ಪರಂಪರೆಗೆ ಸೇರಿದ ಇದು ಕಾಲಾಂತರದಲ್ಲಿ ಶ್ರವಣಬೆಳಗೊಳ ಮಠದ ಸುಪರ್ದಿಗೆ ಸೇರಿ ನಂತರ ವೈಷ್ಣವ ಧರ್ಮದ ಪ್ರಾಬಲ್ಯದಿಂದಾಗಿ ಮರೆಯಾಗಿರಬಹುದು. ಅರಹಂತಗಿರಿ ಕ್ಷೇತ್ರ ಅಂದಿನಿಂದ ಇಂದಿನವರೆಗೆ ಸ್ವತಂತ್ರ ಪೀಠವಾಗಿಯೋ ಅಥವಾ ಅನ್ಯ ಪೀಠದ ಶಾಖಾ ಮಠವಾಗಿದೆಯೋ ಅನ್ನೋದರ ಬಗ್ಗೆ ಸ್ಪಷ್ಟ ಮಾಹಿತಿ ದೊರೆಯುವುದಿಲ್ಲ. ತೀರಾ ಇತ್ತೀಚೆಗೆ ಅರಹಂತಗಿರಿ ಕ್ಷೇತ್ರ ಅಸ್ತಿತ್ವ ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದಾಗ 80ರ ದಶಕದಲ್ಲಿ ಇಲ್ಲಿ ಹಳೆಯ ಬಸದಿಗಳು ಮಾತ್ರ ಇದ್ದವು ಹಾಗೂ ಒಂದು ಪುರೋಹಿತರ ಮನೆ ಇತ್ತು. ಶ್ರವಣಬೆಳಗೊಳದ ಶ್ರೀ ಚಾರುಕೀರ್ತಿ ಭಟ್ಟಾರಕರು ತಮ್ಮ ಗರಡಿಯಲ್ಲಿ ಪಳಗಿದ ಹಾಗೂ ದೀಕ್ಷಿತರಾದ ಧರಣೇಂದ್ರ ಅನ್ನುವರೊಬ್ಬರನ್ನ 1998ರಲ್ಲಿ ಪೀಠಸ್ಥಗೊಳಿಸಿ ಶ್ರೀ ಭವತಿ ಭಟ್ಟಾರಕರನ್ನಾಗಿಸಿದರು. ಚಾರುಕೀರ್ತಿಗಳ ಮಾರ್ಗದರ್ಶನದಲ್ಲಿ ಸ್ವಸ್ತಿ ಶ್ರೀ ಧವಲಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯರು ಅರಹಂತಗಿರಿಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಪೂರ್ವದ ಮಠದ ಯಾವ ಕುರುಹುಗಳೂ ಇಲ್ಲದಂತೆ ಭೂಗತವಾಗಿರುವ ಕಾರಣ ಪ್ರಾರಂಭದಲ್ಲಿ ಬಾಡಿಗೆಯ ಮನೆಯೊಂದರಲ್ಲಿ ಶ್ರೀಮಠದ ನೆಲೆಯನ್ನ ಕಂಡುಕೊಂಡು ಕಾರ್ಯಾರಂಭ ಮಾಡಿದ ಧವಳ ಕೀರ್ತಿಗಳು ಈಗ ಇಲ್ಲಿ ಒಂದು ಸಣ್ಣ ಊರು ನಿರ್ಮಿಸಿದ್ದಾರೆ. ಮಠದ ಕಟ್ಟಡ, ಜಿನಮಂದಿರ, ಧರ್ಮಶಾಲೆಗಳು ತಲೆ ಎತ್ತಿವೆ. ಮಠದ ಬದಿಯಲ್ಲಿ 5 ಕುಲದೇವತೆಗಳಾದ ಚಕ್ರೇಶ್ವರಿ, ಜ್ವಾಲಾಮಾಲಿನಿ, ಪದ್ಮಾವತಿ ಮತ್ತು ಸಿದ್ದಾಯಿನಿ ಯಕ್ಷಿಯರನ್ನ ವೃತ್ತಾಕಾರದ ಒಂದೇ ಮಂದಿರದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಆ ನಂತರ 80ನೇ ಇಸವಿಯಲ್ಲಿ ಇಲ್ಲಿನ ಒಂದು ಬಸದಿ ಮಠಗಳು ಒಂದು ಜೀರ್ಣತೆಯನ್ನ ಕಳೆದುಕೊಂಡಾಗ ಪ್ರಾತಸ್ಮರಣೀಯರಾದಂತಹ ಕರ್ಮಯೋಗಿ ಶ್ರೀ ಚಾರುಕೀರ್ತಿ ಭಟ್ಟಾರಕರು, ಶ್ರವಣಬೆಳಗೊಳದ ಭಟ್ಟಾರಕರು ತಮ್ಮ ಪೂಜ್ಯ ಶಿಷ್ಯರಾಗಿದ್ದಂತಹ ಧರಣೇಂದ್ರ ಎಂಬುವಂತಹ ಒಬ್ಬ ವಿದ್ಯಾರ್ಥಿಯನ್ನ ಶ್ರೀಮಠಕ್ಕೆ ಒಂದು ಭಟ್ಟಾರಕರಾಗಿ ನೇಮಕಗೊಳಿಸಿ ಅವರಿಗೆ ಧವಲಕೀರ್ತಿ ಎಂಬ ನಾಮವನ್ನ ಸೂಚಿಸಿದರು.
ಶ್ರೀ ಧವಲಕೀರ್ತಿ ಭಟ್ಟಾರಕರು ಅಂದಿನಿಂದ ಇಂದಿನವರೆಗೂ ಸಹ ಶ್ರೀ ಕ್ಷೇತ್ರದ ಉನ್ನತಿಗೋಸ್ಕರ ತಮ್ಮ ಶ್ರಮವನ್ನ ವಹಿಸುತ್ತಿದ್ದಾರೆ. ಇಲ್ಲಿ ಆಗ ಯಾವುದೇ ಒಂದು ಸೌಲಭ್ಯವೂ ಇರದಿದ್ದ ಸಮಯದಲ್ಲಿ ಅನೇಕ ಬಸದಿಗಳನ್ನ ಕಟ್ಟಿಸಿ ಒಂದು ಗುರುಕುಲವನ್ನ ಸ್ಥಾಪನೆ ಮಾಡಿ ತ್ಯಾಗಿ ನಿವಾಸ, ಮುನಿಗಳ ನಿವಾಸ, ಗೋಶಾಲೆಗಳ ಜೊತೆಗೆ ಇಲ್ಲಿ ಅನೇಕ ಬಸದಿಗಳ ನಿರ್ಮಾಣವನ್ನು ಸಹ ಪೂಜ್ಯ ಭಟ್ಟಾರಕರು ಮಾಡಿರುವುದನ್ನ ನಾವು ಕಾಣಬಹುದು. ಇತ್ತೀಚೆಗಷ್ಟೇ ಇಲ್ಲಿ ಬೃಹತ್ತಾದ ಒಂದು ಜಿನ ಬಸದಿಯ ನಿರ್ಮಾಣವನ್ನ ಮಾಡಿ ಅಲ್ಲಿ ಸಾವಿರಾರು ಜಿನಮೊಮ್ಮಗಳ ಪ್ರತಿಷ್ಠಾಪನೆಯನ್ನ ಯುಗಳ ಮುನಿಗಳ ಪಾವನ ಸಾನ್ನಿಧ್ಯದಲ್ಲಿ ಬೃಹತ್ತಾದ ಒಂದು ಪಂಚಕಲ್ಯಾಣದ ಮೂಲಕ ಮಾಡಿರುವುದನ್ನು ನಾವು ಕಾಣಬಹುದು. ಹೀಗೆ ಪೂಜ್ಯ ಧವಲಕೀರ್ತಿಗಳು ಇನ್ನೂ ಹಲವಾರು ಯೋಜನೆಗಳನ್ನ ಮನಸ್ಸಿನಲ್ಲಿ ಇಟ್ಟಿಕೊಂಡು ಕಾರ್ಯಾರಂಭವನ್ನ ಮಾಡಿದ್ದಾರೆ. ಜೊತೆಗೆ ತಮ್ಮ 25 ವರ್ಷದ ಒಂದು ಭಟ್ಟಾರಕ ಒಂದು ಸ್ಥಾನದ ತಮ್ಮ 25 ವರ್ಷವನ್ನ ಪೂರೈಸಿ ಮುನ್ನುಗ್ಗುತ್ತಿರುವಂತಹ ಭಟ್ಟಾರಕರು ಇಲ್ಲಿ ಇನ್ನೂ ಒಂದು 54 ಅಡಿಯ ಬೃಹತ್ತಾದ ನೇಮಿ ತೀರ್ಥಂಕರ ವಿಗ್ರಹವನ್ನ ಸ್ಥಾಪನೆ ಮಾಡುವ ಕನಸನ್ನು ಇಟ್ಟುಕೊಂಡಿದ್ದಾರೆ. ಹಾಗೆ ಇನ್ನ ಸುತ್ತಮುತ್ತಲೂ ಇರುವಂತಹ ಬಸದಿಗಳ ಜೀರ್ಣೋದ್ಧಾರಗಳನ್ನ ಕೈಗೊಂಡು ಅಲ್ಲಿ ನಿತ್ಯ ಪೂಜೆ ನಡೆಯುವಂತೆ ಪುರೋಹಿತರ ಸೌಲಭ್ಯವನ್ನು ಶ್ರೀಮಠದಿಂದ ಒದಗಿಸುತ್ತಾ ಪೂಜ್ಯರು ತಮ್ಮ ಒಂದು ಕಾರ್ಯ ವೈಖರಿಯನ್ನ ಜಗದ್ವಿಖ್ಯಾತಗೊಳಿಸಿದ್ದಾರೆ. ಹೀಗೆ ಪೂಜ್ಯರ ಆಸೆಗಳಿಗೆ ಎಲ್ಲ ಶ್ರಾವಕ ಸಮುದಾಯವು ಅವರಿಗೆ ಸಹಕಾರವನ್ನು ನೀಡೋಣ ಎಂದು ಹೇಳುತ್ತಾ ಪೂಜ್ಯರಿಗೆ ನನ್ನ ಇಚ್ಛಾಮಿಗಳನ್ನ ತಿಳಿಸುತ್ತೇನೆ. ಧ್ಯಾನಿಸುವ ಪ್ರಾರ್ಥಿಸುವ ದೇವಿಯ ಪೂಜಿಸುವ, ಧ್ಯಾನಿಸುವ ಪ್ರಾರ್ಥಿಸುವ ದೇವಿಯ ಪೂಜಿಸುವ. ಕಾಲದಿ ಸ್ನಾನವ ಮಾಡಿ ಹೃದಯ ಮಂದಿರದಿ ಸ್ಥಾನವ ನೀಡಿ, ಉದಯ ಕಾಲದಿ ಸ್ನಾನವ ಮಾಡಿ ಹೃದಯ ಮಂದಿರದಿ ಸ್ಥಾನವ ನೀಡಿ, ನಾಮವ ಸ್ತುತಿಸುತ್ತ ಅನುದಿನ ಭಜಿಸಿ, ನಾಮವ ಸ್ತುತಿಸುತ್ತ ಅನುದಿನ ಭಜಿಸಿ ಹರಕೆ ಪೂರೈಸುವ ದೇವಿಯ ಪೂಜಿಸುವ, ಧ್ಯಾನಿಸುವ ಪ್ರಾರ್ಥಿಸುವ ದೇವಿಯ ಪೂಜಿಸುವ. ಸ್ಮರಣೆ ಮಾತ್ರದಿ ಕರುಣಿಸುವವಳು, ನಿರ್ಮಲ ಸೇವೆಗೆ ತಾವೊಲಿಯುವಳು. ಸ್ಮರಣೆ ಮಾತ್ರದಿ ಕರುಣಿಸುವವಳು, ನಿರ್ಮಲ ಸೇವೆಗೆ ತಾವೊಲಿಯುವಳು. ಸಿರಿ ಸುಖವನ್ನು ನೀಡಿ ಕಾಪಾಡುವವಳ, ಸಿರಿ ಸುಖವನ್ನು ನೀಡಿ ಕಾಪಾಡುವವಳ ಆರಾಧಿಸುವ. ಇದರೊಂದಿಗೆ ಶ್ರೀ ಅಕಲಂಕ ವಿದ್ಯಾಪೀಠದ ಗುರುಕುಲ, ತ್ಯಾಗಿ ವಿದ್ಯಾರ್ಥಿ ನಿಲಯ, ಹೊಸ ಮಂದಿರ ನಿರ್ಮಾಣ, ಪುರಾತನ ಮಂದಿರಗಳ ಜೀರ್ಣೋದ್ಧಾರ, ಶಾಲೆ ಕಾಲೇಜುಗಳ ಸ್ಥಾಪನೆ, ಗ್ರಂಥ ಭಂಡಾರ, ವೃದ್ಧಾಶ್ರಮ ಹಾಗೂ ಗೋಶಾಲೆಗಳ ನಿರ್ಮಾಣದೊಂದಿಗೆ ಶ್ರೀ ಕ್ಷೇತ್ರದ ಸಮೀಪದ ಪರಿಸರದಲ್ಲಿರುವ ಸುಮಾರು 25ಕ್ಕೂ ಹೆಚ್ಚು ಮಂದಿರಗಳ ನವೀಕರಣ ಮಾಡಿಸಿ ಅಲ್ಲಿ ನಿತ್ಯ ಪೂಜೆ ನಡೆಯುವ ವ್ಯವಸ್ಥೆ ಮಾಡಿದ್ದಾರೆ. ಈಗ ಅರಹಂತಗಿರಿಯಲ್ಲಿ 54 ಅಡಿ ಎತ್ತರದ ನೇಮಿನಾಥರ ಮೂರ್ತಿ ಪ್ರತಿಷ್ಠಾಪಿಸುವ ಸಂಕಲ್ಪ ಧರಿಸಿ ಆ ನಿಟ್ಟಿನಲ್ಲಿ ಕೆಲಸ ಪ್ರಾರಂಭಿಸಿದ್ದಾರೆ.
ಈ ನಿಟ್ಟಿನಲ್ಲಿ ಶ್ರಾವಕ ಸಮುದಾಯ ಉದಾರ ಪ್ರವೃತ್ತಿಯವರಾಗಿ ಸಹಕರಿಸಬೇಕಾಗಿದೆ. ಈ ಲಿವರ್ ಮತ್ತೆ ಯಕೃತ್ ಕನ್ನಡದಲ್ಲಿ ಹಾಗಂದ್ರೆ ಏನು, ಅದರ ಇಂಪಾರ್ಟೆನ್ಸ್ ಏನು, ಆ ಯಕೃತ್ ನಮ್ಮ ದೇಹಕ್ಕೆ ಯಾಕೆ ಬೇಕು ಅನ್ನೋದನ್ನ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಯಕೃತ್ ಅನ್ನೋದು ದೇಹದಲ್ಲಿ ಆಗುವಂತ ಎಲ್ಲಾ ರೀತಿಯ ಕ್ರಿಯೆಗಳಿಗೆ ಡೈರೆಕ್ಟ್ಲಿ ಇಲ್ಲ ಇಂಡೈರೆಕ್ಟ್ಲಿ ಯಕೃತ್ ರಿಲೇಟ್ ಆಗಿರುತ್ತೆ. ಈ ದೈವದತ್ತವಾಗಿ ಕೊಟ್ಟಿರುವಂತ ಯಕೃತ್ ಸುಮಾರು ಟಾಕ್ಸಿನ್ಸ್ ಗಳಿಗೆ ಒಳಗಾಗ್ತಿರುತ್ತೆ. ನಾವು ಡೈಲಿ ತಿನ್ನುವಂತಹ ಆಹಾರದಿಂದ ಇರಬಹುದು, ಇಲ್ಲ ಸೇವಿಸುವಂತಹ ಆಲ್ಕೋಹಾಲ್ ಡ್ರಿಂಕ್ಸ್ ಅಂತ ಕರಿತೀವಿ, ಸ್ಮೋಕಿಂಗ್, ಸುಮಾರು ಬೇರೆ ದುಶ್ಚಟಗಳಿಂದ ಅದು ಹಾಳಾಗುತ್ತೆ. ಯಾಕೆಂದ್ರೆ ಲಿವರ್ನ ನಾವು ಸುಮಾರು 20 ಮಿಲಿಯನ್ ಜೀವ ಕೋಶಗಳು ಇರ್ತವೆ. ಆ 20 ಮಿಲಿಯನ್ಸ್ನ ನಾವು 100% ಅಂತ ನೋಡೋದಾದ್ರೆ ನಮಗೆ 40% ಆಫ್ ಜೀವ ಕೋಶಗಳು ನಮ್ಮ ದೇಹಕ್ಕೆ ಅತ್ಯವಶ್ಯಕ ಬೇಕು. ಇನ್ 60% ಹಾಳಾದ್ರೂ ಪರವಾಗಿಲ್ಲ, 40% ಅದು ಆರೋಗ್ಯಕರವಾಗಿದ್ರೆ ಅದು ಬದುಕಲಿಕ್ಕೆ ಸಹಾಯಕ ಆಗುತ್ತೆ. ಹಂಗಂತೇಳಿ ನಾವು 60% ಹಾಳು ಮಾಡ್ಕೋಬಾರ್ದು. ಅದೊಂದು ಅಲ್ಲಿವರೆಗೆ ಒಂದು ಲಿಮಿಟ್ ಇರುತ್ತೆ ಅಷ್ಟೆ. ಲಿವರ್ ಒಂದೇ ಸರಿ ಡ್ಯಾಮೇಜ್ ಆಗಿ ನಮಗೆ ಅಪಾಯ ತರೋದಿಲ್ಲ. ಸಾಮಾನ್ಯವಾಗಿ ಅಲ್ಲಿ ಸುಮಾರು ಲಕ್ಷಣಗಳು ನಮಗೆ ಗೋಚರಿಸ್ತವೆ. ಏನ್ ಲಕ್ಷಣಗಳು ಅಂತಂದ್ರೆ ಜಾಂಡೀಸ್ ಇರ್ಬೋದು, ಹೊಟ್ಟೆ ಊತ ಇರ್ಬೋದು, ಸೋಲು ಸುಸ್ತು ಇರಬಹುದು, ಈ ತರದ ಲಕ್ಷಣಗಳು. ಈಗ ಲಿವರ್ಗೆ ಸಂಬಂಧಪಟ್ಟ ಕಾಯಿಲೆಗಳನ್ನ ನೋಡೋದಾದ್ರೆ ತೀವ್ರತೆ ತುಂಬಾ ಕಡಿಮೆ ಇರೋ ಕಾಯಿಲೆಗಳಿಗಿಂತ ತುಂಬಾ ಸಿವಿಯರಿಟಿ ಜಾಸ್ತಿ ಇರೋ ಕಾಯಿಲೆಗಳವರೆಗೆ ಲಿವರ್ ಒಳಪಡುತ್ತೆ. ಅಂತ ಕಾಯಿಲೆಗಳಂತಂದ್ರೆ ನೀವು ನೋಡ್ಬೋದು, ಇದು ಹೆಲ್ದಿ ಲಿವರ್. ಯು ಕ್ಯಾನ್ ಸಿ ದ ಸರ್ಫೇಸ್, ಸ್ಮೂತ್ ಸರ್ಫೇಸ್, ಎಷ್ಟು ಚೆನ್ನಾಗಿ ಲಿವರ್ 2 ಲೋಬ್ ಅಲ್ಲಿ ಇರುತ್ತೆ, ರೈಟ್ ಲೋಬ್ ಮತ್ತೆ ಲೆಫ್ಟ್ ಲೋಬ್ ಅಂತ. ಸೊ ನೆಕ್ಸ್ಟ್ ಸ್ಟೇಜ್ ಬಂದ್ಬಿಟ್ಟು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ಅಂದ್ರೆ ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡದೆ ಇರೋರಿಗೆ ಆಗುವಂತ ಕೆಲವೊಂದು ಚೇಂಜಸ್, ಅದರಲ್ಲಿ ಮೈಕ್ರೋಸ್ಕೋಪಿಕ್ ಚೇಂಜಸ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಟೋ ಹೆಪಟೈಟಿಸ್ ಅಂದ್ರೆ ಇನ್ಫ್ಲಮೇಷನ್ ಅದು ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಬಂದ್ಬಿಟ್ಟು ಲಿವರ್ ಸಿರೋಸಿಸ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಲಿವರ್ ಕ್ಯಾನ್ಸರ್ ಇಲ್ಲ ಲಿವರ್ ಫೇಲ್ಯೂರ್ ಅಂತ ಕರೀತೀವಿ. ಇದನ್ನೇ ನಾವು ಡ್ರಿಂಕ್ಸ್ ಮಾಡೋರಿಗೆ, ಆಲ್ಕೋಹಾಲ್ ತಗೊಳ್ಳೋರಿಗೆ ಅನ್ವಯಿಸೋದಾದ್ರೆ ಆಲ್ಕೋಹಾಲಿಕ್ ಲಿವರ್ ಡಿಸೀಸು ಇದೇ ಸ್ಟೇಜ್ ಅಲ್ಲಿ ಪಾಸ್ ಆಗುತ್ತೆ. ಸೊ ನಮ್ಮ ಭಾರತದಲ್ಲಿ ಯಾವ ಮುಖ್ಯವಾದ ಕಾರಣಗಳಿಂದ ಲಿವರ್ ಹಾಳಾಗುತ್ತೆ ಅಂತಂದ್ರೆ, ಮೊದಲನೆಯದು ಆಲ್ಕೋಹಾಲ್, ಮದ್ಯಪಾನ. ಎರಡನೆಯದು ಫ್ಯಾಟ್, ಅಂದ್ರೆ ತುಂಬಾ ಒಬೆಸಿಟಿ ಇರುವಂತಹ, ಸ್ಥೂಲಕಾಯ ಇರುವಂತವರಿಗೆ ಫ್ಯಾಟು ನಮ್ಮ ಲಿವರ್ ಅಲ್ಲಿ ಸ್ಟೋರ್ ಆಗಿ ಲಿವರ್ ಅಲ್ಲೇ ಕೆಲಸ ಮಾಡ್ಲಿಕ್ಕೆ ಜಾಗ ಇಲ್ಲದೆ ಆಗಿ ಲಿವರ್ ಡ್ಯಾಮೇಜ್ ಹಾಕುತ್ತಾ ಹೋಗುತ್ತೆ. ಮೂರನೇದು ಬಂದು ವೈರಲ್ ಇನ್ಫೆಕ್ಷನ್ಸ್. ನಾವು ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಸಿ ಮುಂತಾದ ವೈರಸ್, ಅದರಲ್ಲಿ ಮುಖ್ಯವಾಗಿ ಹೆಪಟೈಟಿಸ್ ಬಿ ಮತ್ತೆ ಸಿ ವೈರಸ್ ಇಂದ ಕ್ರೋನಿಕ್ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಸುಮಾರು ದಿನಗಳಿಂದ ಇನ್ಫ್ಲಮೇಷನ್ ಇದ್ದು ಲಿವರ್ ಹಾಳಾಗುತ್ತೆ. ಕೊನೆಗೆ ಲಿವರ್ ಫೇಲ್ಯೂರ್ ಆಗ್ಬಹುದು, ಇಲ್ಲ ಲಿವರ್ ಕ್ಯಾನ್ಸರ್ ಆಗ್ಬಹುದು. ಸೊ ಮತ್ತೆ ಇತ್ಯಾದಿ ಅಂತಂದ್ರೆ ವಿಲ್ಸನ್ಸ್ ಡಿಸೀಸು, ಐರನ್ ಸ್ಟೋರೇಜ್ ಡಿಸೀಸು, ಇಲ್ಲ ತುಂಬಾ ಮಕ್ಕಳಲ್ಲಿ ಅರ್ಲಿ ಡಿಸೀಸ್ ಅಂದ್ರೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಇಂದ ಲಿವರ್ ಹಾಳಾಗ್ಬೋದು. ಸೊ ನಾವೇನ್ ಮಾಡ್ಬೇಕಂತಂದ್ರೆ, ಮೊದಲನೇದಾಗಿ ಈ ದುಶ್ಚಟಗಳನ್ನ ಬಿಡಬೇಕು, ಸರಿಯಾದ ಆಹಾರ ಕ್ರಮವನ್ನ ರೂಪಿಸ್ಬೇಕು. ಇದರಲ್ಲಿ ಫ್ಯಾಟ್ ಫುಡ್ ಮತ್ತೆ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಮತ್ತೆ ಸ್ವೀಟ್ ಇದನ್ನೆಲ್ಲ ತುಂಬಾ ಕಡಿಮೆ ತಗೊಂಡ್ಬಿಟ್ಟು ನಾವು 0 ಕ್ಯಾಲರಿ ಫುಡ್ ಅಂತ ಕರಿತೀವಿ, ಹೈ ಫೈಬರ್ ಡಯಟ್, ಅದನ್ನ ತುಂಬಾ ಯಥೇಚ್ಛವಾಗಿ ದಿನದಲ್ಲಿ ಸೇವಿಸ್ಬೇಕು. ಮತ್ತೆ ಮಿತವಾಗಿ ವ್ಯಾಯಾಮ ಮಾಡಬೇಕು, ಒಳ್ಳೆಯ ಅಭ್ಯಾಸಗಳನ್ನ ಅಳವಡಿಸ್ಕೋಬೇಕು. ಮತ್ತೆ ದುಶ್ಚಟಗಳು ಏನೋ ಆಲ್ಕೋಹಾಲ್ ಇದೆ ಮತ್ತೆ ಸ್ಮೋಕಿಂಗ್ ಇದೆ, ಇದರಿಂದ ದೂರ ಇರಬೇಕು. ಇದನ್ನೆಲ್ಲ ನಾವು ಮುಂದುವರಿಸಿದ್ರೆ ನಮ್ಮ ಲಿವರ್ ನಮ್ಮೊಳಗೆ ಸುರಕ್ಷಿತವಾಗಿ ಉಳಿಯುತ್ತೆ. ಲಿವರ್ ಎಂಡ್ ಸ್ಟೇಜ್ ಯಾವ ಟೈಮಲ್ಲಿ ಹೋಗ್ಬೋದು ಅಂತ, ಫಸ್ಟ್ ನಮಗೆ ಸುಸ್ತಾಗುತ್ತೆ, ಜಾಂಡೀಸ್ ಬರುತ್ತೆ, ಆ ಥರ ಏನಾದರೂ ಲಕ್ಷಣಗಳು ಕಂಡು ಬಂದರೆ ಇಮಿಡಿಯೇಟ್ ಆಗಿ ನೀವು ಹಾಸ್ಪಿಟಲ್ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೋಬೇಕು. ಸ್ಕ್ಯಾನಿಂಗ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ, ಲಿವರ್ ಯಾವ ಸ್ಟೇಜಲ್ಲಿ ಡ್ಯಾಮೇಜ್ ಆಗಿದೆ ನೋಡಿಬಿಟ್ಟು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡ್ತಾರೆ. ಅರ್ಧ ಟ್ರೀಟ್ಮೆಂಟ್ ನಿಮ್ಮ ಡಯಟ್ ಮತ್ತೆ ದುಶ್ಚಟಗಳಿಂದ ದೂರ ಇರೋದನ್ನ ಅವಲಂಬಿಸಿರುತ್ತೆ. ಫೈನಲ್ ಸ್ಟೇಜ್ ಅಂದ್ರೆ ಲಿವರ್ ಫೇಲ್ಯೂರ್ ಇಲ್ಲ ಲಿವರ್ ಕ್ಯಾನ್ಸರ್, ಅದಕ್ಕೆ ಅದರದೇ ಆದ ಟ್ರೀಟ್ಮೆಂಟ್ಗಳಿರುತ್ತೆ.
ಅದು ತುಂಬ ಕಾಸ್ಟ್ಲಿ ಆಗಿರುತ್ತೆ ಮತ್ತು ಅದರಿಂದ ಪ್ರಾಣಾಪಾಯ ತುಂಬ ಜಾಸ್ತಿ ಇರುತ್ತೆ. ಆ ಸ್ಟೇಜ್ವರೆಗೆ ಹೋಗ್ಲಿಕ್ಕೆ ನಾವು ಬಿಡಬಾರ್ದು. ಲಿವರ್ ಫೇಲ್ಯೂರ್ ಆದರೆ ಅದಕ್ಕೆ ಒಂದೇ ಟ್ರೀಟ್ಮೆಂಟ್, ಲಿವರ್ ಕಸಿ ಅಂದರೆ ಲಿವರ್ನ ಟ್ರಾನ್ಸ್ಪ್ಲಾಂಟೇಷನ್ ಮಾಡುವಂಥದ್ದು. ತುಂಬ ರಿಸ್ಕಿನ ಆಪ್ರೇಷನ್ನು, ಬಟ್ ಇತ್ತೀಚೆಗೆ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ.